ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮೈ ಲಿಟಲ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ನೋಡೋಣ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಆರಂಭಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಹೀಗಿರುವಾಗ ಈ ಬಾರಿ ಬಿಗ್ ಬಾಸ್ ಶೋ ಎಲ್ಲಿ ನಡೆಯುವುದು ಎಂಬ ಕುತೂಹಲ ಕಾಡಿದೆ. ಇಷ್ಟು ವರ್ಷಗಳ ಕಾಲ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಕನ್ನಡ ಶೋ ನಡೆಯುತ್ತಿತ್ತು. ಆದರೆ ಸೀಸನ್ 11 ಮಾತ್ರ ಬೇರೆ ಕಡೆ ಶೂಟ್ ಆಗಿತ್ತು. ಈ ಬಾರಿ ಮತ್ತೆ ಬಿಡದಿ ಬಳಿ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ನಡೆಯಲಿದೆ ಎಂದು ಹೇಳಲಾಗ್ತಿದೆ. ಬಿಗ್ ಬಾಸ್ ಕನ್ನಡ 3ರಿಂದ 10 ಸೀಸನ್ ಎಲ್ಲಿ ನಡೆಯಿತು ಅಂತ ನೋಡೋದಾದರೆ 2011ರಲ್ಲಿ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಶುರುವಾಯಿತು. ಆರಂಭದ ಮೊದಲು 2 ಸೀಸನ್ಗಳನ್ನು ಮಹಾರಾಷ್ಟ್ರದ ಪುಣೆ ಲೋನಾವಾಲಾದಲ್ಲಿ ಶೂಟ್ ಮಾಡಲಾಯಿತು. ಅಲ್ಲಿ ಸಾಮಾನ್ಯವಾಗಿ ಬಿಗ್ ಬಾಸ್ ಹಿಂದಿ ಶೋ ಸೀಸನ್ಗಳು ನಡೆಯುತ್ತವೆ. ಹಿಂದಿ ಕನ್ನಡ ಶೋಗಳು ಬಹುತೇಕ ಏಕಕಾಲಕ್ಕೆ ಪ್ರಸಾರ ಆಗ್ತಿವೆ ಎಂದು 3ನೇ ಸೀಸನ್ಗಾಗಿ ಬೆಂಗಳೂರಿನ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಮನೆ ಸೆಟ್ ಹಾಕಲಾಯಿತು. ಬಿಗ್ ಬಾಸ್ ಕನ್ನಡ 3ನೇ ಸೀಸನ್ನಿನಿಂದ 10ನೇ ಸೀಸನ್ವರೆಗೂ ಇಲ್ಲಿಯೇ ಶೋ ನಡೆದಿದೆ. ಬೆಂಗಳೂರಿನ ರಾಮುಹಳ್ಳಿಯಲ್ಲಿ ಬಳಿ ಬಿಗ್ ಬಾಸ್ ಕನ್ನಡ ಸೀಸನ್ 11ನೇ ಶೂಟಿಂಗ್ ಮಾಡಲಾಗಿತ್ತು. ಆದರೆ ಈ ಬಾರಿ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಈ ಸೀಸನ್ ಶೂಟಿಂಗ್ ನಡೆಯಲಿದೆ ಎಂದು ಗುಸುಗುಸು ಶುರುವಾಗಿದೆ. ಈ ಬಗ್ಗೆ ವಾಹಿನಿಯಾಗಲಿ ಬಿಗ್ ಬಾಸ್ ಟೀಮ್ ಆಗಲಿ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ. ಬಿಗ್ ಬಾಸ್ ಶೋನಲ್ಲಿ ಒಂದು ಸೀಸನ್ಗಾಗಿ ಕಟ್ಟಲಾದ ಮನೆಯನ್ನು ಮುಂದಿನ ಸೀಸನ್ ಶುರು ಆಗುವವರೆಗೂ ಉಳಿಸಿಕೊಳ್ಳಲಾಗುತ್ತದೆ. ಶೋ ಮುಗಿದ ಬಳಿಕ ಜನರು ಅಲ್ಲಿಗೆ ಬಂದು ಹೋಗುವುದುಂಟು. ಇದು ಒಂಥರ ಆಕರ್ಷಣೀಯ ಸ್ಥಳ ಅಂಥೇಳಿ ಹೇಳಬಹುದು. ಬಿಗ್ ಬಾಸ್ ಮನೆಯ ವೈಭವಕ್ಕೆ ಮನಸೋಲದಿರೋರೇ ಇಲ್ಲ. ವಿಶಾಲವಾದ ಜಾಗದಲ್ಲಿ ದೊಡ್ಡ ಮನೆ ಸೆಟ್ ಹಾಕಲಾಗುವುದು. ಆಟ ಆಡಲು ಗಾರ್ಡನ್ ಏರಿಯಾ, ದೊಡ್ಡ ಹಾಲ್, ಕಿಚನ್, ಸೆಟ್ಟಿಂಗ್ ಏರಿಯಾ, ಬೆಡ್ರೂಮ್, ಡ್ರೆಸ್ಸಿಂಗ್ ರೂಮ್, ಕ್ಯಾಪ್ಟನ್ ರೂಮ್, ಕಾನ್ಫರೆನ್ಸ್ ರೂಮ್, ಸ್ಮೋಕಿಂಗ್ ಏರಿಯಾ, ಬಾತ್ರೂಮ್, ಸ್ವಿಮ್ಮಿಂಗ್ ಪೂಲ್, ಸೀಕ್ರೆಟ್ ರೂಮ್, ಜಿಮ್ ಏರಿಯಾ ಕೂಡ ಇರುವುದು. ದೇವರ ಮನೆ ಇರುವುದು. ಬದುಕಲು ಬೇಕಾದಷ್ಟು ವ್ಯವಸ್ಥೆಗಳನ್ನು ನೀಡಲಾಗುವುದು. ಒಟ್ಟಿನಲ್ಲಿ ಈ ಮನೆಯಲ್ಲಿ ಊಟಕ್ಕೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗುವುದು. ಉಳಿದಂತೆ ಆಟಗಳಿಗೂ ಗಾಸಿಪ್ಗಳಿಗೂ ಗಲಾಟೆ ಮಾಡಿಕೊಳ್ತಾರೆ. ಈ ಬಾರಿಯೂ ಕಿಚ್ಚ ಸುದೀಪ್ ಸರ್ ನಿರೂಪಣೆ ಮಾಡಲಿದ್ದಾರೆ. ಸ್ಪರ್ಧಿಗಳ ಆಯ್ಕೆಯಲ್ಲಿ ತಾನು ತಲೆ ಹಾಕುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಹಾಗಾಗಿ ಈ ಬಾರಿ ವಿವಾದಿತ ಸ್ಪರ್ಧಿಗಳು ಸೇರಿ ವಿವಿಧ ಕ್ಷೇತ್ರಗಳ ವಿವಿಧ ವ್ಯಕ್ತಿತ್ವವುಳ್ಳ ಸ್ಪರ್ಧಿಗಳು ಬಂದರೂ ಬರಬಹುದು. ಇಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.